1336ರಲ್ಲಿ ಹರಿಹರ ಮತ್ತು ಬುಕ್ಕ ಪಂಡಿತರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರು ಸಂಯುಕ್ತವಾಗಿ ದಕ್ಷಿಣ ಭಾರತದ ಹಿಂದೂ ಸಂಸ್ಕೃತಿಯನ್ನು ರಕ್ಷಿಸುವ ಉದ್ದೇಶದಿಂದ ಈ ಸಾಮ್ರಾಜ್ಯ ಆರಂಭಿಸಿದರು. ಸಾಮ್ರಾಜ್ಯದ ರಾಜಧಾನಿಯಾಗಿ ಹಂಪೆ ಆಯ್ಕೆ ಮಾಡಲಾಯಿತು. ತುಂಗಭದ್ರಾ ನದಿಯ ತೀರದಲ್ಲಿದ್ದ ಹಂಪೆ ಬಲವಾದ ಕೋಟೆ ಮತ್ತು ವೈಭವಶಾಲಿ ನಗರವಾಸದಿಂದ ಪ್ರಸಿದ್ಧವಾಯಿತು. ಶ್ರೀಕೃಷ್ಣದೇವರಾಯನ ಆಡಳಿತದ ಅವಧಿಯಲ್ಲಿ ವಿಜಯನಗರ ತನ್ನ ಚುಡಾಯನದಲ್ಲಿ ತಲುಪಿತು. ಕಲೆ, ಸಾಹಿತ್ಯ, ಶಿಲ್ಪಕಲೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ವ್ಯಾಪಾರದಲ್ಲಿ ಈ ಕಾಲದಲ್ಲಿ ವಿಶೇಷ ಬೆಳವಣಿಗೆ ಕಂಡಿತು. ವಿಜಯನಗರದಲ್ಲಿ ಅನೇಕ ದೇಗುಲಗಳು ನಿರ್ಮಿತವಾದವು. ವಿಠ್ಠಲ ದೇವಾಲಯ, ಹಜಾರರಾಮ ದೇವಸ್ಥಾನ ಮೊದಲಾದವು. ಈ ದೇಗುಲಗಳು ಶಿಲ್ಪಕಲೆಯ ವೈಭವವನ್ನು ತೋರಿಸುತ್ತವೆ. 1565ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರದ ಸೈನ್ಯವು ದಕ್ಷಿಣ ಭಾರತದ ಹಲವು ಮುಸ್ಲಿಂ ಸುಲ್ತಾನರ ಒಕ್ಕೂಟದ ವಿರುದ್ಧ ಹೋರಾಡಿತು. ಈ ಯುದ್ಧದಲ್ಲಿ ವಿಜಯನಗರ ಸೋತು ಹೋಯಿತು. ಯುದ್ಧದ ನಂತರ ಹಂಪೆಯ ನಗರವನ್ನು ಸಂಪೂರ್ಣವಾಗಿ ಲುಟುಗೊಳಿಸಿ ಧ್ವಂಸಗೊಳಿಸಲಾಯಿತು. ಇದರಿಂದ ಸಾಮ್ರಾಜ್ಯದ ಶಕ್ತಿ ಕುಸಿತಕ್ಕೆ ಹೋಗಿತು.